ಹಲೋ ನಮಸ್ತೆ, ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ನಮ್ಮೊಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಒಂದು ಎಲ್ಲ ಮಾಹಿತಿಯನ್ನು ಈ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ ಮೂಲಕ ನಾನು ಖಂಡಿತವಾಗಿ ಅಪ್ಡೇಟ್ ಕೊಡ್ತೀನಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಯಶ್ ರವರ KGF ನಂತರ ಒಂದು ಟಾಕ್ಸಿಸ್ ಅನ್ನೋ ಒಂದು ಮೂವಿ ಈಗಾಗಲೇ ಒಂದು ಸುದ್ದಿಯಲ್ಲಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ತುಂಬ ಈ ಮೂವಿನಲ್ಲಿ ಬಿಸಿಯಾಗಿರುವುದರಿಂದ ತುಂಬ ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಒಂದು ಅರ್ಧದಷ್ಟು ಮೂವಿ ಒಂದು ಕಂಪ್ಲೀಟ್ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ಒಂದು ಅಫಿಷಿಯಲ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಟಾಕ್ಸಿಸ್ ಒಂದು ಫಾರಿನ್ನ ಒಂದು ರಿಯಲ್ ಸ್ಟೋರಿಯ ಕಥೆಯನ್ನು ಆಧರಿಸಿ ಈ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಟಾಕ್ಸಿಸ್ ಮೂವಿ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಒಂದು ಮೂವಿನಲ್ಲಿ ಕೂಡ ಒಂದು ಮೂವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ KGF ನಂತರ ಒಂದು ದೊಡ್ಡ ಸಕ್ಸಸ್ ನಂತರ ಯಶ್ನ ಒಂದು ಬಹುಬೇಡಿಕೆಯ ಒಂದು ಮೂವಿಯಲ್ಲಿ ಕೂಡ ಯಾವ ರೀತಿ ಒಂದು KGF ನಂತರ ಇವರ ಆ್ಯಕ್ಟಿಂಗ್ ಈ ಮೂವಿನಲ್ಲಿ ಯಾವ ರೀತಿ ಇರ್ಬೋದು ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ KGFನ ನಟ ಯಶ್ ಇನ್ನು ಯಾವುದೇ ಒಂದು ಆ ಲೆವೆಲ್ನ KGF ಲುಕ್ ಬಿಟ್ಟು ಯಾವುದೇ ಒಂದು ಬೇರೆ ರೀತಿಯ ಮೂವಿ ಖಂಡಿತವಾಗಿಯೂ ಇನ್ನೂ ಅವರಿಗೆ ಅಷ್ಟಾಗಿ ಮ್ಯಾಚ್ ಆಗಲ್ಲ ಅಂತ ನಮ್ಮೆಲ್ಲ ಫ್ಯಾನ್ಸ್ನವರ ಕೂಡ ಅಭಿಪ್ರಾಯ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಗ್ಯಾಂಗ್ಸ್ಟರ್ ಮೂಲಕ ಒಂದು ಮೂವಿ ಅವರಿಗೆ ಒಂದು ಹಿಟ್ ಕೊಡುತ್ತೆ ಅಂತಲೇ ಮೇಲ್ನೋಟಕ್ಕೆ ಕಾಣ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಟಾಕ್ಸಿಸ್ ಕೂಡ ಒಂದು ಗ್ಯಾಂಗ್ಸ್ಟರ್ನ ಒಂದು ಮೂವಿ ಅಂತಲೇ ಮೇಲ್ನೋಟಕ್ಕೆ ಕಾಣ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರ್ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಟಾಕ್ಸಿಸ್ನ ಇನ್ನಷ್ಟು ಅಪ್ಡೇಟ್ಗಾಗಿ ಈ ಚಾನಲ್ ಮೂಲಕ ಖಂಡಿತವಾಗಿ ಕೊಟ್ಟೆ ಕೊಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.